ಶಿವ ಶಿವ ಕಿತ್ತಡಿ ಕಿರಣ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂಥ ಸ್ವರ್ಗ ಭೂಮಿ ಮೇಲೆ ಅಂತಾರಲ್ಲ ಅದಿದೆ ನೋಡಿ, ಇಲ್ಲೇ ಇದೀವಿ. ಕಿರಣು, ಅಲ್ಲಿ ಇಲ್ಲಿ ಗಾಡಿ ಟಚ್ ಮಾಡ್ಕೊಂಡು ಬಂದಿದ್ದೀರಾ? ಗಾಡಿ ಪರಿಸ್ಥಿತಿಗೆ ಬಂದಿದೆ. ಇಷ್ಟೊಂದೆಲ್ಲ ಡ್ಯಾಮೇಜ್ ಆಗಿ ಗಲೀಜೆಲ್ಲ ಆಗಿದೆ. ಏನ್ ಕತೆ, ನಿಮ್ಗೆ ಬೇಜಾರಾಗಲ್ವಾ ಇವೆಲ್ಲ? ಗಲೀಜು ಯಾವ ರೀತಿ ಆಗಿದೆ ಅಂತಂದ್ರೆ, ಸ್ಪಿಟಿ ಬರಕ್ಕಿಂತ ಮುಂಚೆನೆ ನನ್ ಗಾಡಿನ ಹಿಂಗೆ ಮಾಡ್ಬೇಕು ಅಂತಾನೆ ತಗೊಂಬಂದೆ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ನಂಬರ್ ಪ್ಲೇಟ್ ಕೆಳಗಡೆ ಐಸ್ ನೋಡಿ ಹೆಂಗೆ ಗಟ್ಟಿ, ಇಲ್ಲಿ ಐಸ್ ಇದು ಗಟ್ಟಿ ಆಗಿ ಆ ನೀರಿಗೆ ಬಿಟ್ಟು 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 ನೋಡಿ ಇಲ್ಲಿ ಹಿಮ ಗೆಡ್ಡೆ ಇದೆಲ್ಲ ಬಿಟ್ಕೊಂಡ್ ಬಂದಿದ್ದೀನಿ. ಈಗ ನಿಮ್ಗೆ ಅನ್ಸ್ತು ಈ ಕೊಳೆ ಇದೆಲ್ಲ ಬಿಡ್ತು ಅಂತಂದ್ರೆ ಏನಪ್ಪಾ ಆಗತ್ತೆ, ಗಾಡಿ ಏನಾರು ಹಾಳಾಗತ್ತಾ ಅಂತ. ಆದ್ರೆ ಇಲ್ಲ ಅಣ್ಣ, ಒಂದ್ ಗಾಡಿನ ತಗೊಳಕ್ಕಿಂತ ಮುಂಚೆ ಬೈಕ್ ಆದ್ರೂ ಆಗ್ಲಿ ಕಾರ್ ಆದ್ರೂ ಆಗ್ಲಿ ನಾವು ಫಸ್ಟ್ ಯೋಚನೆ ಮಾಡೋದು ಅದನ್ನ ಪ್ರೊಟೆಕ್ಷನ್ ಹೆಂಗ್ ಮಾಡ್ಬೇಕು ಅಂತ. ಆ ರೀತಿ ಅದು ನಾವ್ ಈ ತರ ಸ್ಪಿಟಿ ವ್ಯಾಲಿ ಈ ತರದ್ದೆಲ್ಲ ಒಂದ್ ದೊಡ್ಡ ದೊಡ್ಡ ಟ್ರಿಪ್ ತಗೋಬರ್ತೀವಿ ಅಂತಂದ್ರೆ ಅದನ್ನ ಇನ್ನೂ ಎಷ್ಟು ಸುಂದರವಾಗಿ ನಾವ್ ಇಟ್ಕೋಬೇಕು ಅಂತ ಯೋಚನೆ ಮಾಡಿರ್ತೀವಿ. ಕರೆಕ್ಟ್ ತಾನೆ? ಸೊ ನಾನು ಅದಕ್ಕೆ ಬೆಂಗಳೂರಿಂದ ಹೊರಡಕ್ಕಿಂತ ಮುಂಚೆನೇ ಅಣ್ಣ ಈ ಗಾಡಿಗೆ PPF ಮಾಡಿಸ್ಕೊ ಬಂದಿದ್ದೀನಿ. ಬನ್ನಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ PPF ಹೆಂಗ್ ಮಾಡಿಸಿದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇದೀರಲ್ಲ, ಇಲ್ಲಿ ಇದು ಸ್ಕ್ರಾಚ್ ಪ್ರೂಫ್. ನಾನು ಹಿಂಗೆ ಹೇಳಿದ್ರು ಇದು ಸ್ಕ್ರಾಚ್ ಆಗಲ್ಲ. ಸೊ ದಟ್ ನನ್ಗೆ ಅದು ಏನೇ ಇದಾದ್ರು ಏನೇ ಮಾಡಿದ್ರು ಗಾಡಿ ಎಷ್ಟು ಪ್ರೊಟೆಕ್ಷನ್ ಆಗಿರ್ಬೇಕು ಆ ತರ ಕ್ಲೀನ್ ಆಗಿ ಸನ್ ಫಿಲಮ್ ಇಂದ ಹಿಡಿದು ಸೆರಾಮಿಕ್ ಕೋಟಿಂಗ್ ಈ ಪ್ಲಾಸ್ಟಿಕ್ ಗಳಿಗಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಹಾಕೊಂಡ್ ಬಂದಿದ್ದೀನಿ ಅಣ್ಣ. ಇದಕ್ಕೂ ಈ ಪ್ಲಾಸ್ಟಿಕ್ ಕೂಡ ಪ್ಲಾಸ್ಟಿಕ್ಗೆ ಸೆರಾಮಿಕ್ ಕೋಟಿಂಗ್ ಅಂತ ಹಾಕ್ತಾರೆ. ಸೊ ಬನ್ನಿ ಅದು ಹೆಂಗ್ ಹಾಕ್ಸ್ತೆ ಅಂತ ನೋಡೋಣ. ಈ ಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು K53 ಮೆನ್ಸ್ ಕ್ಲಬ್ ದ ಫ್ಯಾಷನ್ ಎಕ್ಸ್ಪರ್ಟ್. ಆಟೋರೀಸ್ ಅಂತ ಅಂದ್ಬಿಟ್ಟು ಆಟೋರೀಸ್ ಅಲ್ಲೇ ನಮ್ಮ ಕಾಳನಿಗೆ ನಾವು PPF ಅನ್ನ ಮಾಡಿಸ್ತೀವಿ. ಇವಾಗ ನಮ್ಮ ಗಾಡಿದು ಆಲ್ರೆಡಿ ಕೆಲಸ ಶುರುವಾಗಿದೆ. ಸೊ ವಾಶ್ ಎಲ್ಲ ಮುಗಿಸಿ ಅದಾದ್ಮೇಲೆ ಒಳಗಡೆ ಒಂದು ರೌಂಡ್ ತಗೊಂಡು ಹೋದ್ಮೇಲೆ ಕ್ಲೀನಾಗಿ ಅಪ್ಲಿಕೇಶನ್ ಕೆಲಸ ಶುರು ಆಗುತ್ತೆ. ಸೊ ನಡೀತಾ ಇದೆ, ತರೋಲಿ ಪ್ರೋಸೆಸ್ ನಡೀತಾ ಇದೆ. ಹೆಚ್ಚು ಕಡಿಮೆ ಒಂದು 2 ರಿಂದ 4 ದಿನದವರೆಗೂ ಹಿಡಿಯುತ್ತೆ. ಯಾಕೆ ಅಂತಂದ್ರೆ ಡ್ರೈ ಪ್ರೋಸೆಸ್ ಕೂಡ ಹಿಡಿಯುತ್ತೆ. ಅಂತಂದ್ರೆ PPF ಹಾಕ್ಬಿಟ್ಟು ತಕ್ಷಣ ತಗೊಂಡು ಹೋಗೋಕ್ಕಾಗಲ್ಲ, ಅದನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ. ಸೊ ಪ್ರತಿಯೊಂದನ್ನು ಕೂಡ ಕ್ಲೀನಾಗಿ ಒಂದೊಂದು ನೋಡ್ ಮಾಡ್ತಾರೆ. ಆಮೇಲೆ ಇಷ್ಟು ಜನ ಇವರು ಎಫರ್ಟ್ ಹಾಕಿ ಮಾಡ್ತಾರೆ ಅಂತಂದ್ರೆ ಇಷ್ಟು ಚೆನ್ನಾಗಿ ಗಾಡಿದು ಲುಕ್ ಬರಲಿ ಅನ್ನೋದಕ್ಕೋಸ್ಕರ. ಸೊ ಈ ಪ್ರೋಸೆಸ್ಸಲ್ಲಿ ಇವಾಗ ಬಾನೆಟ್ದೊಂದು ಬಾಕಿ ಇದೆ. ಸೊ ಅದನ್ನು ಮಾಡ್ತಾರೆ, ನೋಡೋಣ. ಒಟ್ಟಾಗಿ ಒಂದೊಂದನ್ನು ನೋಡಿಕೊಂಡು ಕ್ಲೀನಾಗಿ ಕಟಿಂಗ್ ಮಾಡ್ಕೊಂಡು ಮಾಡ್ತಾರೆ. ಎಷ್ಟು ದಿನ ಬೇಕಣ್ಣ ಒಂದು PPF ಮಾಡೋಕ್ಕೆ? 3 to 4 days ಬೇಕು. ಒಂದು 2 ದಿನದಲ್ಲಿ ಬೇರೆಯವ್ರ ಥರ ನಾವು ಮಾಡಲ್ಲ ಸರ್. ಬೇರೆಯವ್ರ ಥರ ಬೆಳಗ್ಗೆ ಕೊಟ್ಟರೆ ಸಾಯಂಕಾಲ ಕೊಡ್ತೀನಿ ಆ ಥರ ಇಲ್ಲ. ನಾವು ಗಾಡಿನ PPF ಹಾಕ್ಬಿಟ್ಟು ಫಿನಿಶಿಂಗ್ ಮಾಡಿ ಮತ್ತೆ ನಾವು ನಮ್ಮ ಕಡೆಯಿಂದ ಸ್ಯಾಟಿಸ್ಫೈ ಆಗಬೇಕು. ಡಬಲ್ ಚೆಕ್ ಮಾಡ್ತೀವಿ ಗಾಡಿನ. ಒಂದ್ಸತಿ ನಾನು ಚೆಕ್ ಮಾಡ್ತೀನಿ, ಒಂದ್ಸತಿ ಅಂಶುಮನ್ ಸರ್ ಚೆಕ್ ಮಾಡ್ತಾರೆ, ಒಂದ್ಸತಿ PPF ಟೀಮ್ ಚೆಕ್ ಮಾಡ್ತಾರೆ. ಈ ಪ್ರೊಸೆಸ್ಗೋಸ್ಕರ ನಮಗೆ 3 to 4 days ನಮಗೆ ಬೇಕಾಗುತ್ತೆ. PPF ಮೋಟೋಕ್ರಾಫ್ಟ್ದು ಇವನ್ ಬೈಕ್ಗೂ ಮಾಡ್ತೀರಾ ಅಲ್ವಾ ಇಲ್ಲಿ? ಫಸ್ಟ್ PPF ಅಪ್ಲೈ ಮಾಡ್ತೀವಿ. ಓಕೆ. PPFಗೂ ಸನ್ ಫಿಲಮ್ಗೂ ಏನು ಸಂಬಂಧ ಇಲ್ಲ. ಸನ್ ಫಿಲಮ್ ಬಂದ್ಬಿಟ್ಟು ಗ್ಲಾಸಲ್ಲೇ ಆಗ್ತಾ ಇರೋದು, PPF ಪೇಂಟ್ ಮೇಲೆ ಆಗ್ತಾ ಇರೋದು. ನಾವು 2 ಪ್ರೊಸೆಸ್ ಒಂದೇ ಸತಿನೂ ಮಾಡ್ಬೋದು, ಇಲ್ಲ ಸಪ್ರೇಟು ಮಾಡ್ಬೋದು. ಗಾಡಿ ನಮ್ಮ ಹತ್ರ ಯಾವಾಗ ಹೆಂಗೆ ಬರುತ್ತೆ, ನಾವು ಫಸ್ಟ್ ಗಾಡಿನ ವಾಶ್ ಮಾಡ್ತೀವಿ. ಕ್ಲೀನಾಗಿ ವಾಶ್ ಮಾಡಿ ಏನು ಸ್ಕೇಲಿಂಗ್ ಏನಾದ್ರು ಇರುತ್ತೆ ಅಂದರೆ ಇದು ಎಡ್ಜಸ್ ಅಲ್ಲಿ ಮಣ್ಣು ಗಲೀಜೆಲ್ಲ ಕೂತ್ಕೊಂಡಿರುತ್ತಲ್ಲ ಈ ಎಡ್ಜಸ್, ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀವಿ. ಆಮೇಲೆ ನಮ್ಮ ಹತ್ರ ಇರುತ್ತೆ ಕ್ಲೇ ಬಾರ್ ಅಂತ. ಕ್ಲೇ ಬಾರಿಂದ ಏನಾಗುತ್ತೆ ಅಂದರೆ ಗಾಡಿ ಮೇಲೆ ರಫ್ನೆಸ್, ಆಯಿಲ್ ಕಂಟಾಮೆಂಟ್, ಗಾಡಿಲಿ ಲಾಂಗ್ ಡ್ರೈವ್ ಮಾಡೋ ಟೈಮಲ್ಲಿ ಸೊಳ್ಳೆ ಎಲ್ಲ ಕೂತ್ಕೊಂಡಿರುತ್ತೆ, ಅದೆಲ್ಲ ರಿಮೂವ್ ಮಾಡೋಕ್ಕೋಸ್ಕರ ನಾವು ಸರ್ಫೇಸ್ನ ರಿಫೈನ್ ಮಾಡೋಕ್ಕೋಸ್ಕರ ನಾವು ಕ್ಲೇ ಯೂಸ್ ಮಾಡ್ತೀವಿ ವಾಷಿಂಗ್ ಜೊತೆ. ವಾಶ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಇರೋದು ಗಾಡಿನ ಇನ್ಸ್ಪೆಕ್ಷನ್ ಮಾಡಿ ಏನಾದ್ರು ಡ್ಯಾಮೇಜ್ ಇದ್ದರೆ ಕಸ್ಟಮರ್ನ ಫೋಟೋ ಕಳಿಸಿ ಆಮೇಲೆ ಇನ್ಫಾರ್ಮ್ ಮಾಡಿಬಿಟ್ಟು ಆಮೇಲೆ ಮಾಸ್ಕಿಂಗ್ ಪ್ರೋಸೆಸ್ ಆಗುತ್ತೆ. ಮಾಸ್ಕಿಂಗ್ ಪ್ರೋಸೆಸ್ ಆದಮೇಲೆ ನಾವು ಮಷಿನ್ ರನ್ ಮಾಡ್ತೀವಿ ಗಾಡಿ ಮೇಲೆ. ಮಷಿನ್ ಏನಕ್ಕೆ ರನ್ ಮಾಡೋದು ಅಂದರೆ ಗಾಡಿ ಮೇಲೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಸು, ಸುವೆಲ್ ಮಾರ್ಕ್ಸು, ಪೇಂಟ್ ಇಂಪರ್ಫೆಕ್ಷನ್ನು ಅದೆಲ್ಲ ನಾವು ರಿಮೂವ್ ಮಾಡಿಕೊಂಡು ಗಾಡಿ ರಿಫೈನ್ ಮಾಡಿಕೊಂಡು ಲಾಸ್ಟಿಗೆ ನಾವು ಇನ್ನೊಂದು ಸತಿ ಗಾಡಿ ವಾಶ್ ಮಾಡಿ ಲಾಸ್ಟ್ ಪ್ರೋಸೆಸ್ ಬಂದುಬಿಟ್ಟು PPF ಅಪ್ಲಿಕೇಶನ್. ಓಕೆ.
ಸೊ ಫೈನಲಿ ನೋಡಿ ನಮ್ಮ ಜೋಗಿ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾನೆ. ಎಷ್ಟು ಬೇಕೋ ಅಷ್ಟು ಮಾತ್ರ, ಜಾಸ್ತಿ ಇಲ್ಲ. ಕ್ಲೀನಾಗಿ ನಾನು ಯೋಚನೆ ಮಾಡಿ ಸ್ಟ್ರಿಪ್ಸ್ಗಳನ್ನೆಲ್ಲ ಹಾಕಿ, ಸೊ ನಾನು ಮತ್ತು ಇಲ್ಲಿ ಅಂಗಡಿಯವ್ರು ಏನಿದೆ ಡಿಸ್ಕಸ್ ಮಾಡಿ ಓಕೆ ಜಾಸ್ತಿ ಮಾಡ್ಕೊಳ್ಳೋದು ಬೇಡ, ಒಂದು ಲೆವೆಲ್ಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಈ ಐಡಿಯಾನ ಮಾಡಿದ್ದೀವಿ. ಮತ್ತು ನಿಮಗೆ ಗೊತ್ತು ಈ ಜಾಗ ನಮಗೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು, ಅಜೀಬಿತ್ತು. ಬಟ್ ಆದರೆ ಈಗ ನೋಡಿ, ಸೊ ಇದನ್ನು ರೆಡ್ಡು ಬ್ಲ್ಯಾಕನ್ನ ಮಾಡಿ ಮಧ್ಯದಲ್ಲಿ ಸುಜುಕಿ ಲೋಗೋ ಏನಿತ್ತೋ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಸೊ ಯಾಕೆ ಅಂತಂದರೆ ಆ ಒರಿಜಿನಾಲಿಟಿ ಇರಲಿ ಅನ್ನೋದಕ್ಕೋಸ್ಕರ. ಹೇಳೋಕ್ಕಾಗಲ್ಲ, ನಾನು ಫ್ಯೂಚರಲ್ಲಿ ಚೇಂಜ್ ಮಾಡಿದ್ರು ಕೂಡ ಅಲ್ಲಿವರೆಗೂ ಇದ್ರ ಲುಕ್ ಹಿಂಗೆ ಸಿಗಬೇಕು ಅಂತೇಳಿ ಇದನ್ನು ಈ ಥರ ಇಟ್ಟಿದ್ದೀನಿ. Your car was a month old. Yes. So first our team has done detailing, paint correction, which not everyone follows, but we have followed, so that the car gets more gloss and shine. So that is like it was first effort. Before that, full washing, detailing, cleaning, all those processes we have followed. ಇದೊಂದು ರೀಲ್ ಶೂಟ್ ಮಾಡೋಕ್ಕೆ ಅಂತ ಬಂದಿರೋರು. ನನ್ನ ಹೆಸರು ಅನೂಪ್ ಅಂತ, ಬಾರ್ನ್ ಇನ್ ಕೇರಳ ಬಟ್ ರೇಸ್ಡ್ ಇನ್ ಕರ್ನಾಟಕ. ಅದ್ಭುತವಾದ ಕನ್ನಡ ಮಾತಾಡ್ತಿದ್ದೀರಾ ಬ್ರೋ, ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು. ಸೊ ನಾನು ನನ್ನ ಕ್ಲೈಂಟ್ಸಿಗೆ ಅವ್ರ ಸೋಷಿಯಲ್ ಮೀಡಿಯಾಗೆ ವಿಡಿಯೋ ಕಂಟೆಂಟನ್ನು ಶೂಟ್ ಮಾಡಿ ಎಡಿಟ್ ಮಾಡಿ ಅವ್ರ ಸೋಷಿಯಲ್ ಮೀಡಿಯಾಗೋಸ್ಕರ ಅವ್ರ ವಿಡಿಯೋ ಸಬ್ಮಿಟ್ ಮಾಡ್ತೀನಿ. ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿರ್ತೀನಿ. ಸೊ ಅನುಬ್ರೋನ ಏನಾದ್ರು ಕಾಂಟ್ಯಾಕ್ಟ್ ಮಾಡೋರಿತ್ತು, ನಿಮ್ಮ ಕೆಲಸ ಇತ್ತು ಅಂತಲೂ ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ರೀಲ್ ಬರುತ್ತೆ, ಆ ರೀಲಲ್ಲಿ ಹೆಂಗಿರುತ್ತೆ ಅವ್ರ ಕೆಲಸ ಅಂತಲೂ ಕೂಡ ನೀವು ನೋಡ್ಬೋದು. ಇದು ವಾಕಿಂಗ್ ಶಾಟ್. ಓಕೆ ಓಕೆ, ಅದರಲ್ಲೇ ಕಟ್ ಆಗಿ ವಾಕ್. ಓಕೆ, ಅಲ್ಲಿಂದ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಅಲ್ಲಿ ಬರುತ್ತೆ. ಡನ್. ಈ ಶಾಟ್. ಓಕೆ, ಈಗ ನೆಕ್ಸ್ಟ್ ರಿವೀಲ್. ಇಲ್ಲ ಅಲ್ಲೇ ಕೈ ಇರ್ತಿದೆ. ಒಂದೇ ಕೈ ಸಾಕಲ್ಲ. ಒಂದು ಸೆಕೆಂಡ್. ನೋಡಿ, ಟೋಟಲ್ಲು ಎವ್ರಿ ರೈಡಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ನಾನು ಸ್ಟಿಕ್ಕರ್ ಶಾಪಿಗೆ ಬರೋದು ಕಾಮನ್ನು. ಸೊ ಈ ಸಲ ಗಾಡಿ ಸ್ಟಿಕ್ಕರ್ ಏನು ಮಾಡಿಸಿಲ್ಲ, ಬಟ್ ಇವ್ರು ಸ್ಟಿಕ್ಕರ್ನ ತಕ್ಕೊಟ್ಟಿದ್ದಾರೆ, ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನಾನು ಬೇರೆ ಕಡೆ ಅಂಟಿಸ್ಕೋಬೇಕು, ಯಾಕಂದ್ರೆ ಇವರು ಕಾರ್ದು ಮಾಡಲ್ಲ. ಹಾಗಾಗಿ ಇದಕ್ಕೆ ಮಾಡಿಫಿಕೇಶನ್ಸ್ ನಿಮಗೆ ಗೊತ್ತು, ನಿಮ್ಮ ಜೊತೆನೇ ಇದ್ದೆ. ನಾನು ಜಾಸ್ತಿ ಏನು ಹಾಕ್ಸ್ಕೊಳಕ್ಕೆ ಹೋಗ್ಲಿಲ್ಲ. ಈ ಒಂದು ಫ್ರಂಟ್ ಆ್ಯಂಗಲ್ ಏನಿದೆಯೋ ಅದನ್ನೊಂದೊಂದು ಚೇಂಜ್ ಮಾಡಿಸ್ಕೊಂಡೆ, ಅಂದರೆ ಫ್ರಂಟ್ ಗ್ರಿಲ್ ಒಂದು ಚೇಂಜ್ ಮಾಡಿಸ್ಕೊಂಡೆ. ಮತ್ತೆ ನಿಮ್ಗೆ ಗೊತ್ತಿರಂಗೆ ಸ್ನಾರ್ಕಲ್ ಒಂದು ಹಾಕ್ಸಿದ್ದೀನಿ. ಮತ್ತೆ ಬನ್ನಿ, ಟಾಪಲ್ಲಿ ಒಂದು ಫೀಲೇ ಬೇರೆ ಇದ್ರದ್ದು. ಸೊ ಇದೊಂದು ಟಾಪ್ ರ್ಯಾಕ್ ಒಂದು ಹಾಕ್ಸ್ಕೊಂಡಿದ್ದೀನಿ. ಈ ಜಾಗದಲ್ಲಿ ನಾನು ಹಾಕ್ಸಿ ಆಲ್ರೆಡಿ ಆಗಿದೆ, ಬಟ್ ಸ್ಟಿಲ್ ಈ ಜಾಗದಲ್ಲಿ ಗಾಡಿನ ನಿಂತು ತೋರಿಸ್ಬೇಕು ಅನ್ನೋ ಖುಷಿ ಆಯ್ತು ನನಗೆ. ಇದೊಂದು ಟ್ಯಾಂಕ್ ಒಂದು ಹಾಕ್ಸ್ಕೊಂಡಿದ್ದೀನಿ, ಕರೆಕ್ಟ್ ಅಲ್ವಾ? ಈಗ ಆಲ್ರೆಡಿ ನೋಡಿ, ಇಲ್ಲಿ ಫ್ಯೂಲ್ ಟ್ಯಾಂಕ್ ನ ಫುಲ್ ಮಾಡಿದ್ದೀನಿ. ಇಂಥ ಜಾಗಗಳಿಗೆಲ್ಲ ಬಂದಾಗ ನಾವು AC ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಎಲ್ಲ ಒಂದ್ ಕಡೆ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಇದನ್ನ ಹಾಕ್ಸಿದ್ದೀನಿ. ಮತ್ತೆ ನೋಡಿ, ಸ್ನೋ ಚೈನ್ ಕೂಡ ಹಾಕೊಂಡ್ಬಂದಿದ್ದೀನಿ. ಅದು ಯೂಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಇರ್ಲಿ ಅಂತ ಹಾಕ್ಸಿದ್ವಿ. ಈಗ ಏನಾಗ್ಬಿಟ್ಟಿದೆ ಗೊತ್ತಾ, ಹಿಂಗೆ ಇದ್ಬಿಡ್ಲಿ ಕಾರ್ ಫುಲ್ಲು ಲೈಫ್ ಲಾಂಗ್ ಹಿಂಗೆ ಇರ್ಲಿ ಅನ್ನೋ ತರ ಫೀಲ್ ಆಗ್ಬಿಟ್ಟಿದೆ. ಚೆನ್ನಾಗಿ ಕಾಣುತ್ತೆ. ನೀವೇ ಕೊಟ್ಟಿರೋ ಐಡಿಯಾ, ಹಂಗೆ ಇಟ್ಕೊಂತೀನಿ. ಜೊತೆಗೆ ಲ್ಯಾಡರ್ ಅನ್ನು ಹಾಕ್ಸ್ಕೊಂಡಿದ್ದೀನಿ. ನೋಡಿ, ಲ್ಯಾಡರು ಒಬ್ಬ ಮನುಷ್ಯ ನನ್ನ ತರ ಇರೋನು ಆರಾಮಾಗಿ ಹಿಂಗೆ ಹತ್ಬೋದಣ್ಣ. ನಿಂತ್ಕೊಳ್ಳಿ ನೋಡೋಣ. ನೋಡಿ, ಐಸು ಜಾರ್ತಾ ಇದೆ. ಆಮೇಲೆ ತೊಂಡಿ ಹೊಡಿತಿದ್ದ ಕೈ ಕಬ್ಬದ ಮೇಲೆ ಇಟ್ಕೊಳಕ್ಕೆ ಆಯ್ತಾ ಇಲ್ಲ. ಊರಿಗೆ ಹೋದ ನಿಂತ್ಕೊಳ್ರತ್ ಬನ್ನಿ. ಸೊ ಇದ್ರ ಜೊತೆಗೆ ಈ ಮಾಡಿಫಿಕೇಶನ್ ಜೊತೆಗೆ ನಾನು ಫುಲ್ PPF ಮಾಡಿಸಿದ್ದೀನಿ ನೋಡೋಣ. ನೋಡಿ, ಫುಲ್ ಬಾಡಿ ಮಾಡಿಸಿದ್ದೀನಿ, ಮೇಲ್ಗಡೆಗೂ ಸೆರಾಮಿಕ್ ಕೋಟಿಂಗ್ ಮಾಡಿಸಿದ್ದೀನಿ. ಸೊ ಇವರ ಈ ವರ್ಕು ನಾನು ನಿಮ್ಗೆ ಆಲ್ರೆಡಿ ಈಗ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋಂಗೆ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಈ ಆಟೋ ಟ್ರೀಸ್ ಅವ್ರದ್ದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅವ್ರ ಡೀಟೇಲ್ಸನ್ನು ಕೂಡ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಅಲ್ಲೋಗಿ ಅವ್ರ ಹತ್ರ ಮಾತಾಡಿಕೊಂಡು ನಿಮಗೆ ಯಾವ ರೀತಿ PPF ಬೇಕು ಅಥವಾ ನೀವು ಯಾವ ರೀತಿ ಸೆರಾಮಿಕ್ ಕೋಟಿಂಗ್ ಮಾಡ್ತೀರೋ, ಸೊ ಅದನ್ನು ಡಿಸೈಡ್ ಮಾಡಿಕೊಂಡು ಅವ್ರ ಹತ್ರ ನೀವು ಮಾಡಿಸ್ಕೋಬೋದಾಗಿರುತ್ತೆ. ಇಷ್ಟು ಹೇಳ್ತಾ ಜಾಸ್ತಿ ಉಸಿರು ಕಟ್ತಾ ಇದೆ. ನಾನು ನಿಮ್ಮ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ